ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ವ್ಲಾಗ್ಸ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಬಂದು 5:30 ಅಂದರೆ 5:40 ಇವಾಗ ಟೈಮ್ ಬಂದು. ಅಂದರೆ ನಾನು ಮಲ್ಗೋಗ್ಬಿಟ್ಟಿದ್ದೆ, 2:30ಗೆ ಮಲ್ಕೊಂಡು 5:30ಗೆ ಎದ್ದೇಳಿದ್ದೀನಿ. ಸೊ ಹಾಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಹೇಳಿದ್ನಲ್ಲ ನಿಮಗೆ, ಮಾರ್ನಿಂಗು ವ್ಲಾಗ್ನ ಶುರು ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಎದುರುಗಡೆ ಸ್ವಲ್ಪ ಕೆಲಸ ನಡೀತಿದೆ ಮನೆಯದು. ಸೊ ಹಾಗಾಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಓ ಎಸ್, ಅದೇನೇ. ನಾನಿವತ್ತು ಫಸ್ಟು ಟೈಮು ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಮಾಡೇ ಇಲ್ಲ. ಸೊ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಆ್ಯಂಡ್ ಚೆನ್ನಾಗಿ ಬಂತು ಅಂದರೆ ನಾನು ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ನಾನು ಈಸಿಯಾಗಿ ಮಾಡ್ತಾ ಇರೋದು, ಈಸಿಯಾಗಿ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ದಿನದಿಂದ ಮಾಡೇ ಇರಲಿಲ್ಲ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸಂಜು ವ್ಲಾಗ್ಗೆ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ನಿಮಗೂ ಔಟ್ಸೈಡ್ ಹೋಗೋದು, ಮನೇಲೇ ಡೈಲಿ ವ್ಲಾಗ್ ಮಾಡೋದು, ಮತ್ತು ಕೆಲವೊಂದೊಂದು ಕಂಟೆಂಟು ಆ ಥರದ್ದೇ ವ್ಲಾಗ್ ಇರುತ್ತೆ. ಸೊ ಹಾಗಾಗಿ ನಾನಿವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ಗೆ ವಿತ್ತು ಬೋಂಡಾ ಏನು ಮಾಡ್ತಾಯಿದ್ದೀನಿ. ಸೊ ಬರೀ ಪಲಾವ್ ಆದರೆ ತಿನ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಚಟ್ನಿನೂ ಕೂಡ ಆಡಿಸ್ಬೇಕು. ಸಂಜುನ ಕೇಳಿ ಅವನೇನಾದರೂ ಚಟ್ನಿನೂ ಮಾಡು ಅಂತಂದರೆ ಚಟ್ನಿ ಕೂಡ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲ. ಸೊ ಸಂಜುನ ಕೇಳಬೇಕು. ನಾನೇನಂದರೆ ಇವಾಗಲೇ ರೆಡಿ ಮಾಡ್ಕೊಬಿಡ್ತೀನಿ, ಯಾಕಂದರೆ ನಂಗೆ ಯಾಕೋ ಸ್ವಲ್ಪ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಇವಾಗ ರೆಡಿ ಮಾಡ್ಕೊಬಿಟ್ರೆ ಸಂಜು ಬರೋಷ್ಟೊತ್ತಿಗೆ ನಾನು ಮಾಡ್ಬೋದು. ಇಲ್ಲ ಸಂಜು ಬಂದಮೇಲೆ ಮಾಡೋಣ ಅಂತಂದರೆ ತುಂಬ ಟೈಮ್ ಆಗೋಗುತ್ತೆ. ಅದಕ್ಕೆ ನಾನು ಇವಾಗ ಫಸ್ಟು ಬೋಂಡ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಸಂಜು ಬಂದಾದಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಬೆಳಿಗ್ಗೆನೇ ಬಟಾಣಿ ಕಾಳು ಉನಿ ಹಾಕಬೇಕಿತ್ತು. ನಾನು ಹಸಿ ಕಾಳು ತಂದಿಟ್ಕೊಂಡಿಲ್ಲ, ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಒಣಗಿರೋ ಕಾಳೇನೆ. ಗೈಸ್, ನಮ್ಮ ಮನೆ ಹತ್ರ ಅಂತೂ ಬರೀ ಬುಲೆಟ್ ಸೌಂಡ್ಗಳೇ ಸ್ವಲ್ಪ ಜಾಸ್ತಿ. ಯಾಕಂದರೆ ಇಲ್ಲಿ ಒಂದು 4 ಬುಲೆಟ್ ಏನೋ ಇದೆ ಇಲ್ಲಿ ಸುತ್ತಮುತ್ತ. ಸೊ ಹಾಗಾಗಿ ಅದೇ ಸೌಂಡ್ ಜಾಸ್ತಿ. ಕಾಳು ನಾನು ಸ್ಟೋರ್ ಮಾಡಿದ್ದೀನಿ, ಬಟಾಣಿ ಕಾಳು. ಸೊ ಹಾಗಾಗಿ ನಾನು ಹಸಿ ಬಟಾಣಿ ತಂದಿಲ್ಲ. ಅದನ್ನು ನಾನು ಬೆಳಗ್ಗೆ ಉನಿ ಹಾಕಬೇಕಿತ್ತು, ನಾನು ಉನಿ ಹಾಕಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಮಳೆ ಗೈಸ್, ಬೆಳಿಗ್ಗೆಯಿಂದ ಮಳೆ. ಈಚೆ ಕಾಲು ಕೂಡ ಇಡೋಕ್ಕಾಗಲ್ಲ, ಅಷ್ಟು ಮಳೆ. ಸಂಜು ಇವತ್ತು 8:45 ಹೋಗ್ತಿದ್ದವರು. ಯಾವಾಗಲೂ ಪ್ರತಿದಿನ 8:45ಗೆ ಡ್ಯೂಟಿಗೆ ಹೊರಡೋದು. ಅಂದರೆ 8:30 ಇಲ್ಲಾಂದರೆ 8:45 ಹಂಗೆ ಆಗುತ್ತೆ. ಬಟ್ ಪಾಪ ಅವ್ರು ಇವತ್ತು 9 o'clock 9:15 ಏನೋ ಇವತ್ತು ಡ್ಯೂಟಿಗೆ ಹೊರಟಿದ್ದಾರೆ. ಯಾಕಂದರೆ ತುಂಬ ಮಳೆ ಬರ್ತಿತ್ತು. ಸೊ ಹಾಗಾಗಿ ಮಳೆ ಬರ್ತಿರೋ ಕಾರಣದಿಂದ ನಾನು ಬಟ್ಟೆ ಎಲ್ಲೊಣೆ ಹಾಕಿದ್ದೀನಿ ಗೊತ್ತಾಗಾಯ್ತು ನಿಮಗೆ. ಎಲ್ಲ ಬಟ್ಟೆನೂ ಚೇರ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ಮಿಷಿನ್ ಬಟ್ಟೆ ಅಲ್ವಾ, ಸೊ ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಒಣ್ಕೊಳುತ್ತೆ. ನೋಡಿದ್ರೆ ಸೌಂಡ್ ಕೇಳಿಸ್ತಾ ಇದೆ, ಡ್ರಿಲ್ ಮಾಡ್ತಾ ಇದ್ದಾರೆ ಆಪೋಸಿಟಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡ್ಸು. ಅದಕ್ಕೆ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದು, ಮಳೆ ಕೂಡ ಅದರ ವೆಲ್ಕಮ್ ಕ್ಲಿಪ್ಪಿಂಗ್ಸು ಔಟ್ಸೈಡಲ್ಲಿ ತೊಗೊಳ್ಳೋಣ ಈಚೆಯಿಂದ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಬಟ್ ಸೌಂಡ್ಸ್ ಇರೋದ್ರಿಂದ ನಾನು ಮನೆ ಒಳಗೇ ತೊಗೋತಾ ಇದ್ದೀನಿ, ಏನೂ ಮಾಡೋದಕ್ಕಾಗಲ್ಲ. ಸೊ ಬನ್ನಿ ಇವಾಗ ಬೋಂಡ ಮತ್ತು ಮೆಂತ್ಯ ಪಲಾವ್ ಮಾಡೋಣ. ಸೊ ಬೋಂಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಇವಾಗ ಸಂಜೆ ಬರೋಷ್ಟೊತ್ತಿಗೆ. ಗೈಸ್, ಇನ್ಮೇಲೆ ಒಂದಷ್ಟು ಕುಕ್ಕಿಂಗ್ ವಿಡಿಯೋಸ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೆಲವೊಂದಷ್ಟು ಕುಕ್ಕಿಂಗ್ ವಿಡಿಯೋನ ಮಾಡಬೇಕು ಅಂತ ನಾನು ಸಂಜೆ ಡಿಸೈಡ್ ಮಾಡಿದ್ದೀವಿ. ಸೊ ಇನ್ಮೇಲಿಂದ ಒಂದೊಂದಾಗಿ ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಇರಲಿ ಇದು ಇರಲಿ, ಯಾಕಂದರೆ ಒಂದೇ ಇದ್ದರೆ ನಿಮಗೂ ಕೂಡ ನೋಡ್ಲಿಕ್ಕೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಇನ್ಮೇಲೆ ಕುಕ್ಕಿಂಗ್ ವಿಡಿಯೋನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗೊತ್ತಿರೋಷ್ಟು ಅಥವಾ ನಮ್ಮ ಅಕ್ಕನ ಹತ್ರ ಕೇಳಿಕೊಂಡು ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿದ್ದರೆ ಮಾತ್ರ ಸೀರಿಯಸ್ಲಿ ಗೈಸ್ ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಓಪನಾಗಿ ಗೈಸ್ ಚೆನ್ನಾಗಾಗಿಲ್ಲ ಗೈಸ್ ಅಂತಲೇ ನಾನು ಹೇಳ್ತೀನಿ. ಅದರಲ್ಲೂ ನಾನು ಬೇಕಾದರೆ ಮುಚ್ಚಿಟ್ರು, ನಮ್ಮ ಸಂಜು ಮಾತ್ರ ಮುಚ್ಚಿಡಲ್ಲ. ನೀವು ಅದು ಏನೇ ಅವ್ನಿಗೇನೇ ಕೊಟ್ಟರು, ಏನೇ ಮಾಡಿದ್ರು ಹೊರಗಡೆ ಮಾತ್ರ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದರೂ ಹೆಂಗಿಲ್ಲ ಅಂದರೂ ಚೆನ್ನಾಗೈತೆ ಅಂತ ಅಷ್ಟೇ ಹೇಳೋದು. ಬಟ್ ಮನೇಲಿ ಮಾತ್ರ ನಾನು ಹೆಂಗೆ ಮಾಡಿರ್ತೀನಿ ಅವ್ನು ಹಂಗೇ ಆನ್ಸರ್ ಮಾಡೋದು. ಸೊ ಹಾಗಾಗಿ ರಿವ್ಯೂನ ಅವ್ನ ಕೆಲೆ ಕೊಡಿಸ್ತೀನಿ. ಸೊ ಇವಾಗ ಬನ್ನಿ ಬೇಗ ರೆಡಿ ಮಾಡ್ಕೊಬಿಡೋಣ ಗೈಸ್. ಇವಾಗ ನಾನು ಬೋಂಡಕ್ಕೆಲ್ಲ ಕಲಿಸಿದ್ದೀನಿ. ಲೈಟ್ ಬೆಳಕಿಗೆ ಹೆಂಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಸೊ ಇವಾಗ ಫ್ರಿಜ್ಜಿಗೆ ಎತ್ತಿಟ್ಬಿಡ್ತೀನಿ, ಆಮೇಲೆ ಬೋಂಡ ಹಾಕ್ತೀನಲ್ಲ, ಸೊ ಅವಾಗ ತೋರಿಸ್ತೀನಿ. ಎಲ್ಲ ಹಾಕಿದ್ದೀನಿ, ಇವಾಗ ಎತ್ತಿಟ್ಬಿಡ್ತೀನಿ ಫ್ರಿಜ್ಗೆ. ಇವಾಗ ನಾನು ಖಾರಕ್ಕೆ ಹಾಕೊಂಡಿದ್ದೀನಿ. ಖಾರಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಖಾರ ಆಡಿಸೋದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಪುದೀನ ಕಮ್ಮಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಫ್ಲೇವರ್ಗೋಸ್ಕರ ನಾನು ಅಷ್ಟು ಪುದೀನ ಇಷ್ಟಪಡೋದಿಲ್ಲ. ಆ್ಯಂಡ್ ಸ್ವಲ್ಪ ಕಾಯಿನ ತುರ್ಕೊಂಡಿದ್ದೀನಿ ನಾನು.
ಕೆಲವರು ಕಟ್ ಮಾಡಿ ಹಾಕ್ತಾರೆ, ಅಂದರೆ ಅದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಕಟ್ ಮಾಡಿ ಹಾಕ್ತಾರೆ ನನಗೆ ಗೊತ್ತಾಗಲ್ಲ ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ. ಸೊ ಹಾಗಾಗಿ ನಾನು ತುರಿದಿಟ್ಕೊಂಡಿದ್ದೀನಿ ಕಾಯಿನ. ಆ್ಯಂಡ್ ನಾನು ಹಸಿಮೆಣ್ಸಿನ್ಕಾಯಿ ಒಂದು 8 ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಸ್ವಲ್ಪ ಸ್ಪೈಸಿ ಆಗಿರಬೇಕು. ಸೊ ಹಾಗಾಗಿ ಒಂದು 8 ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರೋಣ. ಗೈಸ್ ಇವಾಗ ಗ್ರೈಂಡ್ ಮಾಡಿದ್ದೀನಿ ಖಾರನ. ಗ್ರೀನ್ ಪಲಾವ್ ಥರ. ಸಾರಿ ಗೈಸ್, ಇವಾಗ ನಾನು ಬೋಂಡಾಗೂ ಕೂಡ ಕಲಸಿಟ್ಟಿದ್ದೀನಿ. ಆ್ಯಂಡ್ ಖಾರ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಸಂಜು ಬಂದಿಲ್ಲ. ಸಂಜು ಮತ್ತು ಸಂಜು ಫ್ರೆಂಡ್ ಕೂಡ ಬರ್ತಾಯಿದ್ದಾರೆ. ಅವ್ರ ಫ್ರೆಂಡ್ ಬರ್ತಾಯಿದ್ದಾರೆ, ನಂಗೆ ಗೊತ್ತಿಲ್ಲ ಅವ್ರು ಬರ್ತಾಯಿದ್ದಾರೆ ಅಂತ. ಸೊ ಪರವಾಗಿಲ್ಲ, ನಾನು ಇವತ್ತು ಸ್ವಲ್ಪ ವೆರೈಟಿನೇ ಮಾಡ್ತಾಯಿದ್ದೀನಿ. ಅಂದರೆ ಪಲಾವ್ ಮತ್ತು ಬೋಂಡ ಮತ್ತು ಚಟ್ನಿನೂ ಕೂಡ ಗ್ರೈಂಡ್ ಮಾಡಬೇಕಂತೆ. ಸೊ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಪಾತ್ರೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಸೊ ಪಾತ್ರೆಯಲ್ಲಿ ಮಾಡೋದ್ರಿಂದ ಸಂಜು ಬಂದಮೇಲೆ ಮಾಡೋದು. ಸೊ ಎಲ್ಲ ಹಾಕ್ಕೊಂಡಿದ್ದೀನಿ. ಅವ್ರು ಇನ್ನೇನು ಆನ್ ದ ವೇ ಬರ್ತಾಯಿದ್ದಾರಂತೆ. ಸೊ ಆಮೇಲೆ ಮಾಡಬೇಕಾದ್ರೆ ಸಿಗ್ತೀನಿ ನಾನು. ಗೈಸ್ ಇವಾಗ ನಾನು ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇರೋದಲ್ಲ, ಸೊ ಹಾಗಾಗಿ ಪಾತ್ರೆಗೆ ಆಯಿಲ್ ಹಾಕಿದ್ದೀನಿ. ನಾನು ಇವಾಗ ಮಸಾಲೆಗೆ ಅಂತ ಈ ಥರ ತೊಗೊಂಡಿದ್ದೀನಿ. 2 ಪಲಾವ್ ಎಲೆ ಮತ್ತು ಒಂದು 10ರಿಂದ 12 ಕಾಳು ಮೆಣಸು ಮತ್ತು ಒಂದು 5 ಏಲಕ್ಕಿ, ಒಂದು 3 ಚಕ್ಕೆ, ಒಂದು 3 ಲವಂಗ, ಮತ್ತು ಇದೇನು ಅಂತ ನಂಗೆ ಮರಾಠಿ ಮೊಗ್ಗೇನು ಐ ಥಿಂಕ್ ಇದು, ನಂಗೆ ಗೊತ್ತಿಲ್ಲ. ಇದೆರಡು ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಇನ್ನೂ ಬರುತ್ತೆ ನಕ್ಷತ್ರ ಹೂವು, ಇನ್ನೊಂದೆರಡು ಏನೋ ಬರುತ್ತೆ. ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಬಟ್ ಏನಂದರೆ ಈಗ ನಾನು ಪಲಾವ್ ಎಲ್ಲ ಪ್ಯಾಕೆಟ್ ತರಿಸ್ದೆ ಸಂಜೆಗೆಲ್ಲ. ಸೊ ಅದ್ರಲ್ಲಿ ಬಂದಿದ್ದು ಇಷ್ಟೇ. ಸೊ ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಗ್ರೈಂಡ್ ಮಾಡಿದ್ದೀನಿ ಆ್ಯಂಡ್ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ. ಬನ್ನಿ ಇವಾಗ ಹಾಕೋಣ. ಎಣ್ಣೆ ಕಾದಿದೆ. ಗೈಸ್ ಕಸ್ತೂರಿ ಮೇಥಿ ಅಂತೂ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಗೈಸ್ ಇವಾಗ ಆನಿಯನ್ ಹಾಕೋತಾ ಇದ್ದೀನಿ. ನಾನು ದೊಡ್ಡ ಸೈಜದು 2 ಆನಿಯನ್ ಕಟ್ ಮಾಡಿದ್ದೆ. ಒಂದೇ ಒಂದು ಟೊಮೆಟೊ ಸ್ಕಿಪ್ ಕೂಡ ಮಾಡ್ಬೋದು, ಸ್ಕಿಪ್ ಮಾಡಿ ಮೊಸರು ಹಾಕೋಬೋದು. ಬಟ್ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಮೊಸರು ಕೂಡ ತರಿಸಿದ್ದೀನಿ ಬಟ್ ಬೇಡ ಅಂತ. ಆ್ಯಂಡ್ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫುಲ್ ಬ್ರೌನ್ ಕಲರ್ ಆಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಬಟಾಣಿ ಏನಾದರೂ ಹಾಕ್ಬೇಕಿತ್ತು, ತರಕಾರಿನೂ ಕೂಡ ಹಾಕ್ಬೋದು. ಯಾಕಂದರೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಬಟಾಣಿ ಏನೂ ಆ್ಯಡ್ ಮಾಡಿಲ್ಲ, ಯಾಕಂದರೆ ಉಣ್ಣೆ ಹಾಕಿರಲಿಲ್ಲ. ಸೊ ಹಾಗಾಗಿ ಬರೀ ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೈಸ್ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕತ್ತೀನಿ. ಸೊಪ್ಪು ಇದು ಕಹಿ ಇರುತ್ತೆ. ಸೊ ಕಹಿ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಬ್ಬರಿಗೆ ಅಲ್ವಾ ಅಂತ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಕು. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇವಾಗ. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಅದು ಫುಲ್ ಎಲ್ಲ ಫ್ರೈ ಆಗಿದೆ ಅಂತ. ಎಣ್ಣೆ ಎಲ್ಲ ಅಷ್ಟು ಕ್ಲೀನಾಗಿ ಬಿಟ್ಕೊಂಡಿದೆ. ಸೊ ಇವಾಗ ನಾನು ಮಸಾಲೆ ಆಡಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಗೈಸ್ ಇವಾಗ ಕ್ಲೀನಾಗಿ ಮಸಾಲೆ ಹಾಕೋತಾ ಇದ್ದೀನಿ. ಅಂದರೆ ಗ್ರೈಂಡ್ ಮಾಡಿದ್ನಲ್ಲ, ಸೊ ಅದನ್ನು ಇದನ್ನು ಅಷ್ಟೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗಾಗನ ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋ ಮಸಾಲೆ ಹಾಕಿ ಕ್ಲೀನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬಿಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಕ್ಲೀನಾಗಿ ಮಸಾಲೆ ಎಲ್ಲ ಬೇಯಲಿ ಅಂತ, ಅಂದರೆ ಎಣ್ಣೆ ಬಿಡಲಿ ಅಂತ. ಕ್ಲೀನಾಗಿ ಎಣ್ಣೆ ಎಲ್ಲ ಬಿಟ್ಮೇಲೆ ತೋರಿಸ್ತೀನಿ.
ಫುಲ್ ಹೊಗೆ ಕಡಿತೈತೆ ಗಾಯ್ಸ್ ಓಪನ್ ಮಾಡಿದ ತಕ್ಷಣ. ಬಟ್ ಅದು ಮಸಾಲೆ ಗಮ್ ಅಂತ ಇದೆ. ಗೈಸ್ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಗಿದೆ ಅಂತ. ಎಲ್ಲ ಕ್ಲೀನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇವಾಗ ನಾನು ಈ ಲೋಟದಲ್ಲಿ ಅಕ್ಕಿನ 2 ಲೋಟ ಹಾಕೊಂಡಿದ್ದೀನಿ. ಇದು ಚಿಕ್ಕ ಲೋಟ, ಸೊ ಹಾಗಾಗಿ 2 ಲೋಟ ಹಾಕೊಂಡಿದ್ದೀನಿ ಸಾಕು ಅಂತ. ಇವಾಗ ನಾನು ಇದರಲ್ಲಿ 4 ಲೋಟ ನೀರು ಹಾಕ್ತಿದ್ದೀನಿ ಪಾತ್ರೆಯಲ್ಲಿ ಮಾಡೋದ್ರಿಂದ. ಕುಕ್ಕರಲ್ಲಿ ಮಾಡಂಗಿದ್ದಿದ್ರೆ ನಾನು 3.25 ಲೋಟ ನೀರು ಹಾಕ್ತಿದ್ದೆ, ಸಾಕಾಗ್ತಿತ್ತು. ಸೊ ಇವಾಗ ಅದಕ್ಕೆ 4 ಲೋಟ ನೀರು ಹಾಕಬೇಕು. ಗೈಸ್ ಜಾರಲ್ಲೂ ಕೂಡ ಇದೆ ನೀರು. ಗೈಸ್ ಇವಾಗ 3 ಲೋಟ ನೀರು ಹಾಕಿದ್ದೀನಿ. ಟೋಟಲ್ 4 ಲೋಟ ನೀರು ಹಾಕಬೇಕು. ಗೈಸ್ ಇವಾಗ ನಾನು 4 ಲೋಟ ನೀರು ಹಾಕಿದ್ದೀನಿ ನೋಡಿ. ಅಕ್ಕಿನ ನಾನು ಉಣಿಯಾಕಲ್ಲ, ಕೆಲವರು ಉಣಿಯಾಕ್ತಾರೆ, ಬಟ್ ನಾನೇನು ಉಣಿಯಾಕಲ್ಲ. ಅದನ್ನು ಜಸ್ಟ್ ತೊಳ್ಕೊಂಡು ಹಂಗೆ ಹಾಕ್ತೀನಿ, ಏನಾಗಲ್ಲ. ಸೊ ಇವಾಗ ಇದು ಚೆನ್ನಾಗಿ ಮಳ್ಳಿ ಅಷ್ಟೊತ್ತು ನಾನು ಅಕ್ಕಿನ ಎಲ್ಲ ಕ್ಲೀನಾಗಿ ತೊಳ್ಕೊಬಿಡ್ತೀನಿ. ತೊಳ್ಕೊಂಡು ಸಿಗ್ತೀನಿ. ಗೈಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದ್ದಾಗ ರೈಸ್ನ ಹಾಕಬೇಕು. ನಾನಿವಾಗ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಕ್ಕಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ನಾನು, ಉಣಿಯಾಕಿಲ್ಲ. ಉಣಿಯಾಕ್ಬಿಟ್ಟು ಕೂಡ ಮಾಡ್ಬೋದು, ಕೆಲವರು ಹಾಗೆ ಮಾಡ್ತಾರೆ. ನೀವು ಪಾತ್ರೆಯಲ್ಲಿ ಮಾಡಲ್ಲ, ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋದಾದರೆ ತಕ್ಷಣ ನೀವು ಅಕ್ಕಿ ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಬೇಡಿ. ನೀವು ಕ್ಲೀನಾಗಿ ಇದನ್ನು ಒಂದು ಸಲ ಹಿಂಗೆ ಮಾಡಬೇಕು. ಈ ಥರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಮಸಾಲೆ ಒಂದು ಕಡೆ ಅಕ್ಕಿ ಒಂದು ಕಡೆ ಬಂದುಬಿಡುತ್ತೆ. ನೀವು ತಕ್ಷಣ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ. ಕುಕ್ಕರಲ್ಲಿ ಮಾಡೋರು ಈ ರೀತಿ ಮಾಡಿ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಟೇಸ್ಟ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಗೈಸ್ ಇವಾಗ ನಾನು ಚಟ್ನಿ ಆಡ್ಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅದು ಗ್ರೀನು ಇದು ಗ್ರೀನ್ ಆಗುತ್ತೆ ಅಂದ್ಬಿಟ್ಟು ಕೆಂಪು ಕಲರ್ ಮಾಡೋಣ ಅಂದ್ಕೊಂಡೆ, ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಣ ಅಂತ. ಬಟ್ ಸಂಜು ಬೇಡ, ಇದನ್ನು ಹಸಿಮೆಣ್ಸಿಕಾಯಿ ಹಾಕು ಅಂದರು. ಬಟ್ ಹಸಿಮೆಣ್ಸಿಕಾಯಿ ಗ್ಯಾಸ್ಟಿಕ್ಕು. ಸೊ ನಾನು ಈ ಹಸಿಮೆಣ್ಸಿಕಾಯಿ ಇದು ನಮ್ಮ ಅಮ್ಮ ಮನೆಯಿಂದ ತಂದಿದ್ದೆ, 4 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಎವ್ವಿ ಖಾರ ಐತೆ. ಸೊ ಹಾಗಾಗಿ 3 ಹಾಕೋಬೇಕಾಗಿತ್ತು, ಬಟ್ ನಾನು ಇರಲಿ ಅಂದ್ಬಿಟ್ಟು 4 ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚಟ್ನಿನೂ ಕೂಡ ಆಗುತ್ತೆ. ಇನ್ನೇನು ಪಲಾವ್ ಹಾಕ್ತಿದ್ದಂಗೆ ಬೋಂಡ ಕೂಡ ಹಾಕ್ಬಿಡ್ತೀನಿ. ಗೈಸ್ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ ಇವಾಗ, ಯಾಕಂದರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನೀರು ಹಾಕಿ ಇವಾಗ ನಾನು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಅಂದರೆ ಪ್ಲೇಟ್ನ ಮುಚ್ತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಅದು ಹಾಕಿದ್ದನ್ನ ವಿಡಿಯೋ ಮಾಡಲಿಲ್ಲ ನಾನು, ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಗೈಸ್ ಇವಾಗ ಫ್ರಿಜ್ಜಿಂದ ಬೋಂಡದ್ದು ಎತ್ತಿಟ್ಟಿದ್ದೀನಿ. ಇದು ಇನ್ನೂ ಕ್ಲೀನಾಗಿ ಪೊಂಗಬೇಕು. ಸೊ ಇವಾಗ ಆಯಿಲ್ ಕೂಡ ಇಟ್ಟಿದ್ದೀನಿ ನಾನು. ಸೊ ಇವಾಗ ಬೋಂಡ ಹಾಕಬೇಕು. ಗೈಸ್ ಇವಾಗ ಮೆಂತ್ಯ ಪಲಾವು ಫುಲ್ಲು ರೆಡಿಯಾಗಿದೆ. ಸಂಜೆ ಏನು ಹೇಳ್ತಿದ್ದ ಅಂದರೆ ವಿಡಿಯೋದಲ್ಲಿ ಅದು ಚಿತ್ರಾನ್ನ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಸೊ ಇವಾಗ ನಾನು ಬೋಂಡ ಕೂಡ ಹಾಕ್ತಾಯಿದ್ದೀನಿ. ಇವಾಗ 2 ಕೂಡ ರೆಡಿ ಆಯಿತು. ಸೊ ಬನ್ನಿ ಇವಾಗ ಊಟ ಮಾಡೋಣ. ಗೈಸ್ ಬೋಂಡ ಎಲ್ಲ ಹಾಕಿದ್ದೀನಿ, ಇಷ್ಟೇ ಬೋಂಡ ಆಗಿದ್ದು. ಆ್ಯಂಡ್ ಇಲ್ಲಿ ಆಗಿದೆ, ಹುಡುಡಿಯಾಗಿ ಚೆನ್ನಾಗಿ ಆಗಿದೆ. ನೋಡಿ ತಿರ್ಗಿಸ್ತೀನಿ. ಅಂದರೆ ತರಕಾರಿ ಏನಾದರೂ ಹಾಕಬೇಕಿತ್ತು, ಬಟ್ ನಾನು ಇತ್ತು ಮನೆಯಲ್ಲಿ, ಬಟ್ ಆದರೂ ನಾನೇನು ಹಾಕಲಿಲ್ಲ. ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ಹೆಂಗಾಗಿದೆ ಅಂತ ಸಂಜು ಹೇಳ್ತಾನೆ. ಫಸ್ಟ್ ಟೈಮ್ ಅಲ್ವಾ, ಅಷ್ಟು ಗೊತ್ತಾಗಲಿಲ್ಲ ತರಕಾರಿ ಎಲ್ಲ ಹಾಕೋದಕ್ಕೆ. ನೋಡಿ ಇವಾಗ ಸಂಜುಗೆ ಹಾಕಿದ್ದೀನಿ. ಟೇಸ್ಟ್ ನೋಡಿ ಹೇಳ್ತಾರೆ ಈಗ ಅವರು ಹೆಂಗಿದೆ ಅಂತ. ಹೇಳಿ. ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆನೆಸ್ಟಾಗಿ ಹೇಳು. ಚೆನ್ನಾಗಿದೆ, ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿದೆ. ಮಳೆ ಅಲ್ವಾ.
ಗೈಸ್ ನಾನು ಎಕ್ಸ್ಟ್ರಾ ಆನಿಯನ್ ಹಾಕೊಂಡು ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಅಂತ. ಇನ್ನು ಇದೆಲ್ಲ ನಾರ್ಮಲ್, ಇದು ಎಕ್ಸ್ಟ್ರಾ ಆನಿಯನ್ನು. ಸೊ ಇವಾಗ ಹೆಂಗಿದೆ ಅಂತ ನಾನು ಚಟ್ನಿ ಮರ್ತ್ಬಿಟ್ಟೆ ಗೈಸ್. ಚಟ್ನಿ ಎಲ್ಲ ನಾನು ಆ್ಯಕ್ಚುಲಿ ತಿನ್ನಲ್ಲ, ಸೊ ಹಾಗಾಗಿ ನಾನು ಮೊಸರು ತರಿಸಿದ್ದೀನಿ. ಖಾರ ಆಯಿತು ಅಂದರೆ ಪಕ್ಕ ಮೊಸರು ಹಾಕೋತೀನಿ, ಗಟ್ಟಿ ಮೊಸರು. ಸೊ ಇವಾಗ ನಾನು ಹೇಳ್ತೀನಿ, ಆನೆಸ್ಟಾಗಿ ಹೇಳ್ತೀನಿ ಗೈಸ್. ಗೈಸ್ ನಿಜ ಚೆನ್ನಾಗೈತೆ, ಬಟ್ ಸ್ವಲ್ಪ ಖಾರ ಐತೆ ಅಷ್ಟೇ. ನೀವು ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ, ಬಟ್ ನಾವು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಲೇ ಮಾಡಿದ್ದು. ಮಳೆ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ನಮಗೆ ಪರ್ಫೆಕ್ಟಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನಮ್ಮದು ಇವಾಗ ಜಸ್ಟು ಊಟ ಮುಗ್ದು ಹಾಲೆಲ್ಲ ಕುಡ್ದಾಯಿತು. ಸೊ ಇವಾಗ ಮಲ್ಕೋತಾ ಇದ್ದೀವಿ, ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.